ನಮಸ್ಕಾರಗಳು ಸ್ನೇಹಿತರೆ, ವಿಜ್ಞಾನ ಪಾಸಿಂಗ್ ಪ್ಯಾಕೇಜಿನ 8ನೇ ವಿಡಿಯೋದಲ್ಲಿ ನಾನು ಜೀವಕ್ರಿಯೆಗಳ ಪಾಠದ ಕುರಿತು ಯಾವ ಮುಖ್ಯ ಪ್ರಶ್ನೆಗಳನ್ನ ಪರೀಕ್ಷೆಯಲ್ಲಿ ಕೇಳಲಾಗ್ತದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಬರುವಂತ ವಿಷಯಗಳ ಕುರಿತು ಸುಮಾರು 3 ಅಂಕದ ಪ್ರಶ್ನೆಗಳು ಬರುವಂತ ಚಾನ್ಸಸ್ ಇದೆ. ಸಾಮಾನ್ಯವಾಗಿ ಪಾಠದಿಂದ ಹೆಚ್ಚು ಕಾರ್ಯಗಳ ಕುರಿತು ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಮೊದಲನೇದಾಗಿ ಕ್ಲೋರೋಫಿಲ್ ಅಥವಾ ಪತ್ರ ಹರಿತಿನ ಕಾರ್ಯ ತಮಗೆ ಗೊತ್ತಿರಬೇಕು. ಅದರ ಕಾರ್ಯ ದ್ಯುತಿ ಸಂಶ್ಲೇಷಣೆ ಅಥವಾ ಆಹಾರವನ್ನ ತಯಾರಿಸುವಂತದ್ದು ಅಥವಾ ಸೂರ್ಯನ ಬೆಳಕಿನ ಶಕ್ತಿ ಹೀರುವಿಕೆ ಅಂತ ಕೂಡ ತಾವಲ್ಲಿ ಬರೀಬಹುದು. ಎರಡನೇದು ಪತ್ರರಂಧ್ರದ ಕಾರ್ಯ ಅನಿಲಗಳ ವಿನಿಮಯ. ನಂತರ ಫ್ಲೋಯಂನ ಕಾರ್ಯ ತಮಗೆ ಗೊತ್ತಿರಬೇಕು. ಫ್ಲೋಯಂನ ಕಾರ್ಯ ಸಸ್ಯಗಳಲ್ಲಿ ಆಹಾರವನ್ನ ಸಾಗಾಣಿಕೆ ಮಾಡುವಂತಹ ನಾಳಗಳಾಗಿವೆ. ಅದೇ ರೀತಿ ಕ್ಸೈಲಂನ ಕಾರ್ಯ ಸಸ್ಯಗಳಲ್ಲಿ ನೀರನ್ನ ಸಾಗಾಣಿಕೆ ಮಾಡುವಂತದ್ದು. ಇಲ್ಲಿ ಫ್ಲೋಯಂ ಮತ್ತೆ ಕ್ಸೈಲಂ ನಡುವೆ ಸ್ವಲ್ಪ ಕನ್ಫ್ಯೂಷನ್ ಆಗತ್ತೆ. ಫ್ಲೋಯಂ ಅಂದ್ರೆ ಆಹಾರ ಸಾಗಿಸುವಂತಹ ನಾಳಗಳು, ಕ್ಸೈಲಂ ಇದು ನೀರನ್ನ ಸಾಗಾಣಿಕೆ ಮಾಡುವಂತಹ ನಾಳಗಳು. ನಂತರ ಇಲ್ಲೊಂದು ಮುಖ್ಯವಾದ ಪ್ರಶ್ನೆಯನ್ನ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಅದು ಯಾವುದಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗುವ 3 ಘಟನೆಗಳು ಅಥವಾ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ 3 ಹಂತಗಳು ಯಾವುದು ಅಂತ ಕೇಳಬಹುದು. ಮೊದಲನೇದು ಕ್ಲೋರೋಫಿಲ್ ನಿಂದ ಬೆಳಕಿನ ಶಕ್ತಿ ಹೀರುವಿಕೆ. ಎರಡನೇದು ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುವುದು. ಮೂರನೇ ಹಂತ ಅಥವಾ ಮೂರನೇ ಘಟನೆ ಕಾರ್ಬನ್ ಡೈಆಕ್ಸೈಡ್ ಇದು ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸುವುದು. ನಂತರ ನೋಡ್ರಿ, ವಿಲ್ಲೈ ಇದು ಸಣ್ಣ ಕರಳಿನಲ್ಲಿ ಕಂಡುಬರುವಂತಹ ಒಂದು ರಚನೆ. ಇದರ ಕಾರ್ಯವನ್ನ ಕೇಳಬಹುದು. ವಿಲ್ಲೈನ ಕಾರ್ಯ ಸಣ್ಣ ಕರಳಿನಲ್ಲಿ ಆಹಾರವನ್ನು ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುತ್ತದೆ. ನಂತರ ಗಾಳಿಗೂಡು ಇದು ನಮ್ಮ ಶ್ವಾಸಕೋಶದ ಒಂದು ರಚನೆಯಾಗಿದೆ. ಇದು ಅನಿಲಗಳ ವಿನಿಮಯಕ್ಕೆ ಸಹಾಯ ಮಾಡುತ್ತದೆ. ನಂತರ ನೆಫ್ರಾನ್ ಇದು ನಮ್ಮ ವಿಸರ್ಜನಾಂಗ ವ್ಯೂಹದ ಅಂದ್ರೆ ಮೂತ್ರಜನಕಾಂಗದ ಒಂದು ರಚನೆಯಾಗಿದೆ. ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವನ್ನ ನಾವು ನೆಫ್ರಾನ್ ಅಂತ ಕರಿತೇವೆ. ಇದರ ಒಂದು ಕಾರ್ಯ ರಕ್ತ ಶುದ್ಧೀಕರಣ ಮಾಡುವಂತದ್ದು. ಬಾಯಿಯಲ್ಲಿ ಲಾಲಾರಸ ಅನ್ನುವಂತ ಕಿಣ್ವ ಉತ್ಪತ್ತಿಯಾಗತ್ತೆ. ಇದರ ಕಾರ್ಯ ಪಿಷ್ಟವನ್ನು ವಿಭಜಿಸಿ ಸಕ್ಕರೆಯ ಬಿಡುಗಡೆ ಮಾಡುವುದು. ನಂತರ ಜಠರದಲ್ಲಿ ಪೆಪ್ಸಿನ್ ಅನ್ನುವಂತ ಕಿಣ್ವಗಳು ಇದೆ. ಇದರ ಕಾರ್ಯ ಪ್ರೋಟೀನ್ ಜೀರ್ಣಕ್ರಿಯೆ. ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಕೂಡ ಉತ್ಪತ್ತಿಯಾಗ್ತಾ ಇರುತ್ತದೆ. ಇದರ ಕಾರ್ಯ ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡುವುದು. ಜೊತೆಗೆ ಸೂಕ್ಷ್ಮ ಜೀವಿಗಳನ್ನ ನಾಶ ಮಾಡುವಂತ ಕಾರ್ಯ ಕೂಡ ಈ ಹೈಡ್ರೋಕ್ಲೋರಿಕ್ ಆಮ್ಲ ಮಾಡುತ್ತದೆ. ನಂತರ ಜಠರದಲ್ಲಿ ಲೊಳೆ ಪದಾರ್ಥ ಉತ್ಪತ್ತಿ ಆಗ್ತಾ ಇರ್ತದೆ. ಇದರ ಒಂದು ಕಾರ್ಯ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಏನು ಉತ್ಪತ್ತಿ ಆಗ್ತಾ ಇರ್ತದಲ್ಲ ಆ ಆಮ್ಲದಿಂದ ಜಠರದ ಗೋಡೆಯ ರಕ್ಷಣೆಯನ್ನ ಮಾಡುವುದು. ಯಕೃತ್ತಿನಲ್ಲಿ ಪಿತ್ತರಸ ಅನ್ನುವಂತ ಕಿಣ್ವ ಉತ್ಪತ್ತಿಯಾಗತ್ತೆ. ಇದರ ಕಾರ್ಯ ಕೊಬ್ಬಿನ ಜೀರ್ಣಕ್ರಿಯೆ ಮತ್ತು ಜಠರದಿಂದ ಬರುವ ಆಮ್ಲೀಯ ಆಹಾರವನ್ನು ಕ್ಷಾರೀಯಗೊಳಿಸುವುದು. ನೆಕ್ಸ್ಟ್ ಮೆದೋಜೀರಕ ಗ್ರಂಥಿ. ಈ ಮೆದೋಜೀರಕ ಗ್ರಂಥಿಯಲ್ಲಿ ಟ್ರಿಪ್ಸಿನ್ ಅನ್ನುವಂತಹ ಕಿಣ್ವವು ಪ್ರೋಟೀನ್ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ ಮತ್ತು ಲೈಪೇಸ್ ಅನ್ನುವಂತಹ ಕಿಣ್ವ ಕೊಬ್ಬುಗಳ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ. ನಂತರ ರಕ್ತ ಪರಿಚಲನಾ ಕ್ರಿಯೆಗೆ ಸಂಬಂಧಪಟ್ಟಂತ ಕೆಲವೊಂದು ಕಾರ್ಯಗಳನ್ನ ಕೇಳ್ತಾರೆ. ಅಲ್ಲಿ ರಕ್ತನಾಳಗಳಾದ ಅಪಧಮನಿ ಮತ್ತು ಅಭಿಧಮನಿಯ ಕಾರ್ಯವನ್ನ ಕೇಳ್ತಾರೆ. ಅಪಧಮನಿಯ ಕಾರ್ಯ ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಕೊಂಡೊಯ್ಯುವುದು. ಇದರ ವಿರುದ್ಧವಾಗಿ ಅಭಿಧಮನಿ ಕೆಲಸ ಮಾಡ್ತಾ ಇರ್ತದೆ. ಅಭಿಧಮನಿ ಏನ್ ಮಾಡ್ತದೆ, ಹೃದಯಕ್ಕೆ ರಕ್ತವನ್ನ ತರ್ತದೆ. ಅಂದ್ರೆ ದೇಹದ ವಿವಿಧ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನ ತರುವಂತದ್ದು. ಸೊ ಅಪಧಮನಿ ಹೃದಯದಿಂದ ರಕ್ತವನ್ನ ತೆಗೆದುಕೊಂಡು ಹೋಗ್ತದೆ, ಅಭಿಧಮನಿ ಹೃದಯಕ್ಕೆ ರಕ್ತವನ್ನ ತರುತ್ತದೆ. ನಂತರ ರಕ್ತದ ಕಣಗಳಾದ ಕೆಂಪು ರಕ್ತ ಕಣ ಆಮ್ಲಜನಕದ ಸರಬರಾಜು ಮಾಡುವಂತದ್ದು. ಬಿಳಿ ರಕ್ತ ಕಣ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದೆ ಮತ್ತು ಕಿರುತಟ್ಟೆಗಳು ಇದು ಗಾಯವಾದಾಗ ರಕ್ತವನ್ನ ಹೆಪ್ಪುಗಟ್ಟಿಸಲು ಸಹಾಯ ಮಾಡುತ್ತದೆ. ನಂತರ ದುಗ್ಧರಸ ಅಥವಾ ಅಂಗಾಂಶ ದ್ರವ ಅನ್ನುವಂತಹ ಒಂದು ದ್ರವ ಪದಾರ್ಥ ನಮ್ಮ ರಕ್ತದಲ್ಲಿರುವಂತದ್ದು. ಅದರ ಕಾರ್ಯ ನೋಡ್ರಿ, ಇದು ಜೀರ್ಣವಾದ ಮತ್ತು ಕರಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಿಸುತ್ತದೆ ಮತ್ತು ಜೀವಕೋಶದ ಹೊರಗಿರುವ ದ್ರವ ಪದಾರ್ಥವನ್ನು ಮರಳಿ ರಕ್ತಕ್ಕೆ ಕಳುಹಿಸುತ್ತದೆ. ಈ ಒಂದು ಕಾರ್ಯ ಮಾಡುವಂತದ್ದು ದುಗ್ಧರಸ ಅಥವಾ ಇದಕ್ಕೆ ಅಂಗಾಂಶ ದ್ರವ ಅಂತ ಕೂಡ ಕರಿತೀವಿ. ನಂತರ ಉಸಿರಾಟದ ಕುರಿತು ಒಂದು ಪ್ರಶ್ನೆ ಇದೆ. ಇಲ್ಲಿ ಉಸಿರಾಟದ 3 ವಿಧಗಳು ಯಾವುದು ಅಂತ ಕೇಳಬಹುದು. ಉಸಿರಾಟದ 3 ವಿಧಗಳಲ್ಲಿ ಮೊದಲನೇದು ಆಕ್ಸಿಜನ್ ಅಂದ್ರೆ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡೆಯುವ ಉಸಿರಾಟ. ಅಂದ್ರೆ ಆಮ್ಲಜನಕ ಇಲ್ಲದೆ ಉಸಿರಾಟ ಮಾಡುವಂತ ಕೆಲವೊಂದು ಸೂಕ್ಷ್ಮ ಜೀವಿಗಳು ಇದೆ. ಉದಾಹರಣೆಗೆ ಈಸ್ಟ್. ಇವು
ಗ್ಲುಕೋಸ್ ಅನ್ನ ಪೈರುವೇಟ್ ಆಗಿ ಪರಿವರ್ತಿಸುತ್ತದೆ. ನಂತರ ಪೈರುವೇಟ್ ನ ಒಂದು ಉಸಿರಾಟ ಕ್ರಿಯೆ ನಡೆದಾಗ ಅಲ್ಲಿ ಬರುವಂತಹ ಉತ್ಪನ್ನಗಳು ಯಾವುದು ಅಂತ ಕೇಳ್ತಾರೆ. ಅದು ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಶಕ್ತಿ ಬಿಡುಗಡೆಯಾಗುತ್ತದೆ. ನಂತರ ಆಕ್ಸಿಜನ್ ಕೊರತೆಯ ಒಂದು ಉಸಿರಾಟ, ಇದು ಸಾಮಾನ್ಯವಾಗಿ ಸ್ನಾಯುಗಳಲ್ಲಿ ನಡೆಯುವಂತದ್ದು. ಆಕ್ಸಿಜನ್ ಸ್ನಾಯುಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗದೇ ಇದ್ದಾಗ ಅಲ್ಲಿಯ ಜೀವಕೋಶಗಳು ಪೈರುವೇಟ್ ಅನ್ನ ಲ್ಯಾಕ್ಟಿಕ್ ಆಮ್ಲ ಅನ್ನಾಗಿ ಪರಿವರ್ತಿಸುತ್ತದೆ. ಸೊ ಇಲ್ಲಿ ಬರುವಂತಹ ಉತ್ಪನ್ನ ಯಾವುದಂದ್ರೆ ಲ್ಯಾಕ್ಟಿಕ್ ಆಮ್ಲ. ಇಲ್ಲಿ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗುವುದರಿಂದ ನಮಗೆ ಸ್ನಾಯುಗಳಲ್ಲಿ ಸೆಳೆತ ಅಥವಾ ಸೆಡೆತ ಉಂಟಾಗ್ತದೆ. ಆ ಕುರಿತು ಕೂಡ ತಮಗೆ ಅಲ್ಲಿ ಆನ್ಸರ್ ಬರೀಲಿಕ್ಕೆ ಬರಬೇಕು. ನಂತರ ನಡೆಯುವಂತದ್ದು ಆಕ್ಸಿಜನ್ ನ ಉಪಸ್ಥಿತಿಯಲ್ಲಿ ನಡೆಯುವಂತಹ ಉಸಿರಾಟ. ಇದು ನಮ್ಮ ಸಾಮಾನ್ಯ ಉಸಿರಾಟ ಆಗಿದೆ. ಸೊ ಈ ಒಂದು ಉಸಿರಾಟದಲ್ಲಿ ಗ್ಲುಕೋಸ್ ಪೈರುವೇಟ್ ಆಗಿ ಬದಲಾವಣೆಯಾಗುತ್ತೆ. ನಂತರ ಬರುವಂತಹ ಅಂತಿಮ ಉತ್ಪನ್ನಗಳು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಜೊತೆಗೆ ಶಕ್ತಿ ಬಿಡುಗಡೆ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಅಪಧಮನಿಗಳು ಮತ್ತು ಅಭಿಧಮನಿಗಳ ವ್ಯತ್ಯಾಸವನ್ನ ಕೇಳಬಹುದು. ಅಪಧಮನಿಗಳು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಕೊಂಡೊಯ್ಯುತ್ತದೆ. ಇದಕ್ಕೆ ವಿರುದ್ಧವಾಗಿ ಅಭಿಧಮನಿಗಳು ಹೃದಯಕ್ಕೆ ರಕ್ತವನ್ನು ತರುತ್ತದೆ. ನಂತರ ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನ ಹೊಂದಿದೆ. ಅಂದ್ರೆ ಅದರ ಒಂದು ನಳಿಕೆಯ ಗೋಡೆಗಳು ದಪ್ಪವಾಗಿರುತ್ತದೆ ಮತ್ತು ಸ್ಥಿತಿಸ್ಥಾಪಕ ಒಂದು ಭಿತ್ತಿ ಅಂದ್ರೆ ಗೋಡೆಯನ್ನ ಹೊಂದಿರುವಂತದ್ದು. ಅಭಿಧಮನಿಗಳು ದಪ್ಪವಾದ ಭಿತ್ತಿಯನ್ನು ಹೊಂದಿರುವುದಿಲ್ಲ. ಈ ಕುರಿತು ಕಾರಣವನ್ನ ಕೇಳ್ತಾರೆ, ಯಾಕೆ ದಪ್ಪವಾದ ಭಿತ್ತಿಯನ್ನ ಹೊಂದಿದೆ ಅಂತ. ದಪ್ಪವಾದ ಭಿತ್ತಿಯನ್ನು ಹೊಂದಲಿಕ್ಕೆ ಕಾರಣ ಅವು ಒತ್ತಡದಲ್ಲಿ ರಕ್ತವನ್ನ ಎಲ್ಲಾ ಅಂಗಗಳಿಗೆ ಕೊಂಡೊಯ್ಯಬೇಕು. ಅದರಿಂದ ಇಲ್ಲಿ ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿ ಇರುತ್ತದೆ. ಇಲ್ಲಿ ಹೃದಯಕ್ಕೆ ಬರುವಾಗ ಹೆಚ್ಚು ಒತ್ತಡದ ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದ ದಪ್ಪವಾದ ಭಿತ್ತಿಯನ್ನು ಹೊಂದಿರುವುದಿಲ್ಲ. ಅದರ ಬದಲಾಗಿ ಕವಾಟಗಳು ಅಥವಾ ಬಾಗಿಲುಗಳನ್ನ ಹೊಂದಿರುತ್ತದೆ ಅಂತ ಹೇಳಬಹುದು. ಮೂತ್ರ ಉತ್ಪಾದನೆಯ 3 ಹಂತಗಳು ತಮಗೆ ಗೊತ್ತಿರಬೇಕು. ಮೊದಲನೇ ಹಂತ ಗ್ಲಾಮರುಲಸ್ ನ ಸೋಸುವಿಕೆ, ಅದಾದ ನಂತರ ವ್ಯತ್ಯಸ್ತ ಮರುಹೀರಿಕೆ, ನಳಿಕಾ ಸ್ರವಿಕೆ. ಈ 3 ಹಂತಗಳು ನೆಫ್ರಾನ್ ನಲ್ಲಿ ನಡೆಯುವಂತದ್ದು. ಇದರಿಂದ ಮೂತ್ರ ಉತ್ಪಾದನೆ ಆಗತ್ತೆ ಅಥವಾ ರಕ್ತ ಶುದ್ಧೀಕರಣ ಆಗುತ್ತೆ. ಅದೇ ರೀತಿ ಸಸ್ಯಗಳಲ್ಲಿ ತ್ಯಾಜ್ಯ ವಸ್ತುಗಳನ್ನ ಹೇಗೆ ವಿಸರ್ಜಿಸಲ್ಪಡುತ್ತದೆ ಅಂತ ಕೇಳ್ತಾರೆ. ಪತ್ರರಂಧ್ರಗಳ ಮೂಲಕ ಅನಿಲದ ಒಂದು ವಿಸರ್ಜನೆ ಆಗತ್ತೆ ಮತ್ತು ಪತ್ರರಂಧ್ರಗಳ ಮೂಲಕ ಬಾಷ್ಪ ವಿಸರ್ಜನೆ ಕ್ರಿಯೆ ಆಗುವುದರ ಮೂಲಕ ನೀರು ಕೂಡ ಆವಿಯ ರೂಪದಲ್ಲಿ ವಿಸರ್ಜನೆ ಆಗ್ತಾ ಇರ್ತದೆ. ನಂತರ ಎಲೆಗಳನ್ನ ಉದುರಿಸುವ ಮೂಲಕ ಅಥವಾ ಹೂವುಗಳನ್ನು ಉದುರಿಸುವ ಮೂಲಕ ತ್ಯಾಜ್ಯ ಪದಾರ್ಥಗಳಾದ ರಾಳ ಮತ್ತು ಅಂಟು ಕೂಡ ಸಸ್ಯಗಳಿಂದ ವಿಸರ್ಜನೆ ಆಗಲ್ಪಡುತ್ತದೆ. ನಂತರ ಬೇರಿನ ಮೂಲಕ ಮಣ್ಣಿನಲ್ಲಿಯೂ ಕೂಡ ಸಸ್ಯಗಳು ವಿಸರ್ಜನೆಯನ್ನ ಮಾಡ್ತದೆ. ಈ ತರ ಇಷ್ಟು ಜೀವಕ್ರಿಯೆಗಳ ಕುರಿತು ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್. ಇದರಿಂದ ಸುಮಾರು 3 ರಿಂದ 4 ಅಂಕಗಳನ್ನ ತಾವು ಪಡ್ಕೊಳ್ಬಹುದು. ಅದರಿಂದ ಸರಿಯಾಗಿ ಇದನ್ನ ಓದ್ಕೊಳ್ರಿ. ಅದೇ ಮುಂದಿನ ಒಂದು ವಿಡಿಯೋಕ್ಕಾಗಿ ತಾವು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಅಲ್ಲಿ ಪ್ಲೇ ಲಿಸ್ಟ್ ಇಂದ ಆ ಒಂದು ವಿಡಿಯೋವನ್ನ ತಾವು ನೋಡಬಹುದು ಅಂತ ಹೇಳ್ತಾ ಧನ್ಯವಾದಗಳು.